ಮಹಾನ್ ಶರಣರನ್ನ ನೀವು ನಮ್ಮ ಮನೆಗೆ ಕಳಿಸಿದ್ರಿ. ಬಂದಿರತಕ್ಕಂಥ ಶರಣ ಇಡೀ ರಾತ್ರಿ ಎಲ್ಲ ಮನೆಯೊಳಗ ಶಿವಪೂಜೆಯನ್ನ ಮಾಡ್ಕೊಂಡು ನಮ್ಮೆಲ್ಲರನ್ನ ಉದ್ಧಾರ ಮಾಡ್ಯಾನ, ನಮ್ಮನ್ನ ಪವಿತ್ರ ಮಾಡ್ಯಾನ. ಅದಕ್ಕ ಕಲ್ಯಾಣದೊಳಗ ನಾವು ಕೂಡ ಸತ್ಯ ಶುದ್ಧ ಕಾಯಕ ಮಾಡಿ ಬದುಕ್ತೀವಿ, ನಾವು ಕೂಡ ಲಿಂಗ ಪೂಜೆಯನ್ನ ಮಾಡಿ ಬದುಕ್ತೀವಿ. ನಮ್ಮೆಲ್ಲರಿಗೂ ಕೂಡ ನೀನು ಲಿಂಗ ದೀಕ್ಷೆಯನ್ನು ಕೊಡಬೇಕು ಅಂತಾರ ಕಲ್ಯಾಣದ ವೇಶ್ಯೆಯರು. ಆವಾಗ ಅಲ್ಲೇ ಇರ್ತಕ್ಕಂಥ ನೀಲಾಂಬಿಕೆಯರನ್ನ ನೋಡಿ ಅಂತಾರಂತ ಬಸವಣ್ಣವರು, ನೋಡು ನೀಲಾ, ಗಂಗಾ, ನಮ್ಮ ಮುಗ್ಧ ಸಂಗಯ್ಯ ವೇಶ್ಯರ ಮನೆಗೆ ನಡೆದಾನ ಅಂತ ತಿಳ್ಕೊಂಡು ಮೂಗು ಮುರಿತಿದ್ರಲ್ಲ. ವೇಶ್ಯರ ಮನೆಗೆ ನಡೆದಾನ ಮುಗ್ಧ ಸಂಗಯ್ಯ ಅಂತ ತಿಳ್ಕೊಂಡು ಏನೋ ಅವನ ಬಗ್ಗೆ ಒಂದಿಷ್ಟು ಅಪಾರ್ಥ ಮನಸ್ಸಿನೊಳಗೆ ಮಾಡ್ಕೊಂಡಿದ್ರಲ್ಲ. ನೋಡು, ನನ್ನ ಮುಗ್ಧ ಸಂಗಯ್ಯ ಎಂಥ ದೊಡ್ಡ ಕೆಲಸ ಮಾಡ್ಯಾನ, ಇಡೀ ಕಲ್ಯಾಣದ ವೇಶ್ಯರ ಮನಸ್ಸನ್ನೇ ಪರಿವರ್ತನೆ ಮಾಡ್ಯಾನ. ಅದಕ್ಕ ನೀಲ, ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ. ಹಾವು ನಡೆಯುವಾಗ ಅಂಕ ಡೊಂಕ ಕಾಣಬಹುದು, ಆದ್ರೆ ಹುತ್ತಿನೊಳಗೆ ಹೋಗುವಾಗ ನೇರವಾಗಿ ಹೋಗ್ತದ. ಹರಿತಕ್ಕಂತ ನದಿ ಅಂಕು ಡೊಂಕು ಅಂತ ನಮಗೆ ಅನಿಸಿದ್ರು ಕೂಡ ಸಮುದ್ರ ಸೇರುವಾಗ ನೇರವಾಗಿ ಸೇರ್ತದ. ಹಂಗ ನಮ್ಮ ಕೆಲವೊಂದಿಷ್ಟು ಶರಣರ ನಡೆ ನಿಮಗೆ ಕಣ್ಣಿಗೆ ಅದು ಸ್ವಲ್ಪ ಬೇರೆ ಕಾಣಬಹುದು, ತಪ್ಪು ಅಂತ ಕಾಣಬಹುದು, ಆದ್ರೂ ನೋಡು ಎಷ್ಟು ಪರಿವರ್ತನೆ ಮಾಡ್ಯಾನ. ಅದಕ್ಕೆ ನಮ್ಮ ಮುಗ್ಧ ಸಂಗಯ್ಯ ಸಾಮಾನ್ಯ ಶರಣ ಅಲ್ಲ, ಒಬ್ಬ ಮಹಾನ್ ಶರಣ ಅಂತ ತಿಳ್ಕೊಂಡು ಬಸವಣ್ಣನವರು ಆ ಮುಗ್ಧ ಸಂಗಯ್ಯನನ್ನ ಬಿಗಿದಪ್ಪಿ, ಮುಗ್ಧ ಸಂಗಯ್ಯ ಎಂಥ ಕ್ರಾಂತಿ ಮಾಡಿದ್ಯೋ ನೀ ಕಲ್ಯಾಣದಾಗ ಅಂತ ಹಾಡಿ ಹೊಗಳ್ತಾರಂತ ಬಸವಣ್ಣನವರು. ಇದು ಬಸವ ಕಲ್ಯಾಣ. ಬಸವಣ್ಣ ಅಷ್ಟೇ ಅಲ್ಲ, ಅಲ್ಲಿ ಇರ್ತಕ್ಕಂಥ ಶರಣರು ಕೂಡ, ಬಸವಣ್ಣನ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಶರಣರು ಕೂಡ ಎಷ್ಟು ಪ್ರಬುದ್ಧರಿದ್ರು, ಎಷ್ಟು ಮೇಧಾವಿಗಳಿದ್ರು, ಎಷ್ಟೊಂದು ತಪಸ್ವಿಗಳಿದ್ರು, ಎಂತೆಂಥ ಒಂದು ದೊಡ್ಡ ಗುಣದವರಿದ್ರು ಅನ್ನೋದು ನಾವು ಪೀಠಿಕಾ ಭಾಗದೊಳಗೆ ತಿಳಿಯುತ್ತಾ, ಇನ್ನು ಪುರಾಣ ಭಾಗದೊಳಗ ಇದೆಲ್ಲ ಪುರಾಣ ಭಾಗದ್ದೇ. ಆದ್ರೆ ಸಮಯ ಕಡಿಮೆ ಇದ್ದ ಸಲುವಾಗಿ ಪೀಠಿಕಾ ಭಾಗದಲ್ಲಿಯೂ ಕೂಡ ಈ ಒಂದು 5-6 ದಿನಗಳಿಂದ ಒಬ್ಬೊಬ್ಬ ಶರಣರ ಚರಿತ್ರೆಯನ್ನ ನಾವು ಹೇಳ್ಕೊಂತ ಹೋಗ್ತಾ ಇದೀವಿ. ಮುಂದೆ ಯಾವ ಚರಿತ್ರೆ ಬರ್ತದ ಅನ್ನೋದನ್ನ ನಮ್ ಗವಾಯಿಗಳನ್ನ ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ಆ ಮಕ್ಕಳನ್ನ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ರಿ, ಸ್ವಲ್ಪ ಗಲಾಟೆ ಮಾಡತ್ತಾರ, ಪಾಪ ಗೊತ್ತಾಗೋದಿಲ್ಲ, ಬೈಬೇಡ್ರಿ ಬಡಿಬೇಡ್ರಿ, ಅವ್ರನ್ನ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ರಿ. ನೋಡುವ ಕಲ್ಯಾಣವ ಹಾಡುವ ವಚನಾನುಭವ ಗೀತವ, ನೋಡುವ ಹಾಡುವ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ, ನೋಡುವ ಕಲ್ಯಾಣವ ಹಾಡುವ ವಚನಾನುಭವ ಗೀತವ, ನೋಡುವ ಕಲ್ಯಾಣವ ಹಾಡುವ ವಚನಾನುಭವ ಗೀತವ, ನೋಡುವ ಹಾಡುವ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ, ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ, ನೋಡುವ ಕಲ್ಯಾಣವ ಹಾಡುವ ವಚನಾನುಭವ ಗೀತವ. ಸಂಪ್ರದಾಯ ಶೋಷಣೆಗಳ ಸಂಕೋಲೆಯ ದೂರ ಮಾಡಿ ಮನುಜರೆಲ್ಲ ಒಂದೇ ಎಂಬ ಬಲವಿನಲ್ಲಿ ಒಂದುಗೂಡಿ, ಸಂಪ್ರದಾಯ ಶೋಷಣೆಗಳ ಸಂಕೋಲೆಯ ದೂರ ಮಾಡಿ ಮನುಜರೆಲ್ಲ ಒಂದೇ ಎಂಬ ಬಲವಿನಲ್ಲಿ ಒಂದುಗೂಡಿ, ಜಾತಿ ಮತವ ದೂಡಿ ಎಲ್ಲರೋಡನಾಡಿ, ಜಾತಿ ಮತವ ದೂಡಿ ಎಲ್ಲರೋಡನಾಡಿ, ಕಾಯಕವ ಮಾಡಿ ದಾಸೋಹವ ನೀಡಿ, ಕಾಯಕವ ಮಾಡಿ ದಾಸೋಹವ ನೀಡಿ, ದಯೆಯುಳ್ಳ ಧರ್ಮವನ್ನು ಕೊಟ್ಟಂತ ಸಿರಿಯ,
ಕರ್ತಾರನ ಕಮ್ಮಟ ಅನುಭಾವ ಮಂಟಪ ಶರಣರ ಶಾಂತಿಯ ತೋಟ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಅನುಭಾವ ಮಂಟಪ ಶರಣರ ಶಾಂತಿಯ ತೋಟ ಜ್ಞಾನಿಗಳ ಒಡನಾಟ ವಚನಗಳ ರಸದೂಟ ಜ್ಞಾನಿಗಳ ಒಡನಾಟ ವಚನಗಳ ರಸದೂಟ ಲಿಂಗ ಸಂಗರ ನೋಟ ಸಮರಸದ ಶಿವಮಾಟ ಲಿಂಗ ಸಂಗರ ನೋಟ ಸಮರಸದ ಶಿವಮಾಟ ಸಮಾಜವಾದ ಶಿವಸಿರಿಯ ಸಂಸ್ಕೃತಿಯ ಸಮಾಜವಾದ ಶಿವಸಿರಿಯ ಸಂಸ್ಕೃತಿಯ ದಿವ್ಯತೆಯ ನೋಡುವ ಕಲ್ಯಾಣವ ಆಡುವ ವಚನಾನುಭಾವ ಗೀತವ ನೋಡುವ ಆಡುವ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ ನೋಡುವ ಕಲ್ಯಾಣವ ಆಡುವ ವಚನಾನುಭಾವ ಗೀತವ ಬಸವ ಅಕ್ಕ ಅಲ್ಲಮ ಚನ್ನ ಬಸವ ಸಿದ್ಧರಾಮ ನೀಲಮ್ಮ ಗಂಗಮ್ಮ ಮುಕ್ತಾಯ ನಾಗಮ್ಮ ಬಸವ ಅಕ್ಕ ಅಲ್ಲಮ ಚನ್ನ ಬಸವ ಸಿದ್ಧರಾಮ ನೀಲಮ್ಮ ಗಂಗಮ್ಮ ಮುಕ್ತಾಯ ನಾಗಮ್ಮ ಹೆಣ್ಣು ಗಂಡು ಭಾವನಿಗೆ ಹಣ್ಣಾದರು ಭಕ್ತಿಗಾಗಿ ಹೆಣ್ಣು ಗಂಡು ಭಾವನಿಗೆ ಹಣ್ಣಾದರು ಭಕ್ತಿಗಾಗಿ ಸಕಲ ಜೀವರಿಗಾಗಿ ದೇಶ ವಯಸ್ಸಿನಾಡಿಗಾಗಿ ಸಕಲ ಜೀವರಿಗಾಗಿ ದೇಶ ವಯಸ್ಸಿನಾಡಿಗಾಗಿ ಇತಿಹಾಸದ ಬದುಕಿದರು ಇತಿಹಾಸದಿ ಬದುಕಿದರು ಅತನೀಶ್ವರ ತಾವಾಗಿ ಇತಿಹಾಸದಿ ಬದುಕಿದರು ಅತನೀಶ್ವರ ತಾವಾಗಿ ನೋಡುವ ಕಲ್ಯಾಣವ ಆಡುವ ವಚನಾನುಭಾವ ಗೀತವ ನೋಡುವ ಕಲ್ಯಾಣವ ಆಡುವ ವಚನಾನುಭಾವ ಗೀತವ ನೋಡುವ ಆಡುವ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ ನೋಡುವ ಕಲ್ಯಾಣವ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ ನೋಡ್ರಿ ನಮ್ಮ ಗವಾಯಿಗಳು ಎಷ್ಟು ಚಂದ ಹಾಡಾಕತ್ತಾರೋ ಅವ್ರು ಎಷ್ಟು ಚಂದ ನುಡಿಸಾಕತ್ತಾರ ಸಣ್ಣ ವಯಸ್ಸಿನೊಳಗೆ ಪಾಪ ಅವ್ರ ಸಾಧನೆ ಭಾಳ ದೊಡ್ಡದು ಅವ್ರು ಯಾವಾಗ ಚೆನ್ನಾಗಿ ಹಾಡ್ತಾರ ಅವ್ರಿಗೆ ಜೋರಾದ ಚಪ್ಪಾಳಿ ತಟ್ಟಿದ್ರಿ ಅಂತಂದ್ರೆ ನೀವು ಒಂದು 1000 ರೂಪಾಯಿ ಎಲ್ಲ ಲಕ್ಷ ಕೊಟ್ಟಂಗೆ ಕಲಾವಿದರು ಏನು ಕೇಳ್ತಾರೆ ಅಂತಂದ್ರೆ ನಿಮ್ಮ ಪ್ರೋತ್ಸಾಹ ಕೇಳ್ತಾರೆ ಏನು ಕೇಳ್ತಾರೆ ಅವರು ನಿಮ್ಮ ಪ್ರೋತ್ಸಾಹ ನಿಮ್ಮ 4 ಚಪ್ಪಾಳಿ ಇತ್ತು ಅಂತಂದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟಂಗೆ ಏನ್ರಿ ಬಾ ಮತ್ತೊಮ್ಮೆ ಜೋರಾಗಿ ಚಪ್ಪಾಳಿ ತಟ್ರಿ ಶರಣನಿದ್ರೆ ಗೈದೊಡೆ ಜಪ ಕಾಣಿರು ಬಹಳ ಲಕ್ಷ ಕೊಟ್ಟು ಕೇಳ್ರಿ ಬಾ ಬಸವ ಪುರಾಣ ಅಂತಂದ್ರೆ ಅಂತಿಂತ ಬಸವ ಪುರಾಣ ಅಲ್ಲ ಅದು ಅದೇನದು ಅದು ಪೂರ್ತಿ ನಮ್ಮನ್ನು ಹೆಂಗೆ ಮುಳುಗಿಸ್ತದ ಅಂತಂದ್ರೆ ಅದ್ರೊಳಗೆ ಏನು ಯಾವ ವಿಚಾರಗಳಿಗೆ ಅಲ್ಲಿ ಆಸ್ಪದನೆ ಇರೋದಿಲ್ಲ ಅಷ್ಟು ಅದ್ಭುತ ಅದು ಬಹುತೇಕ ನಮ್ಮ ಹೌದು ಹೇಳೋದು ಇವತ್ತು ಎಳ್ಳಮಾಸ ಇನ್ನೂ ಮುಗ್ದಿಲ್ ಕಾಣಿಸ್ತೈತಿ ಇವತ್ತು ಯಾಕೋ ಸಂಖ್ಯೆ ಕಡಿಮೆ ಐತಿ ಈ ಕಡೆ ಖಾಲಿ ಕಾಣಕತ್ತೈತಿ ನಮಗೆ ಒಂದಿಟ್ಟು ಸಂಖ್ಯೆ ಕಡಿಮೆ ಇದ್ದಂಗೆ ಕಾಣಿಸ್ತದ ಆದ್ರೆ ನಾಳೆ ಮಾತ್ರ ಎಲ್ಲರನ್ನು ಕರ್ಕೊಂಡು ಬರ್ರಿ ಬಿಟ್ಟು ಬರಕ್ಕೆ ಹೋಗ್ಬೇಡ್ರಿ ಜಯ ನಮ್ಮ ಪರಾಪತಿ ಶಿವಹರ ತಮ್ಮ ಗಲಾಟೆ ಮಾಡ್ಬೇಡ್ರು ಏಪೆ ಚಂದ ಕುತ್ಕೊಳ್ರಿ ನೋಡೋಣಪ್ಪ ನೋಡ್ರಿ ಮಕ್ಕಳು ಕೊಳ್ಳಾಗ ರುದ್ರಾಕ್ಷಿ ಎಷ್ಟು ಚಂದ ಹಾಕ್ಕೊಂಡಾರ ವಿಭೂತಿ ಎಷ್ಟು ಚಂದ ಹಚ್ಕೊಂಡಾರ ಭಾಳ ಚಲೋ ಅದ್ರದಾಗ ನಮ್ಮ ಅಮೀನ್ಗಡದ ಹುಡುಗರಂತೂ ನೀವು ದೊಡ್ಡವ್ರು ಭಾಳ ಸಮಾಧಾನ ಅದಿರಪ್ಪ ನಿಮ್ಮ ಇದ್ದಂಗಿಲ್ಲ ಅವ್ರು ಇಲ್ಲ ಮೊನ್ನೆ ನಮ್ಮ ಶೆಟ್ರು ಕಾಲನಿಗೆ ಹೋಗಿದ್ವಿ ಇಲ್ರಪ್ಪ ನಾ ಸ್ವಲ್ಪ ಬೇಗ ಬಂದು ನೋಡ್ರಿ ಆಶೀರ್ವಚನ ಮಾಡಿ ನಮ್ಮ
ಪ್ರವೀಣ್ ಅಂತ ಹೇಳಿ ನಮ್ಮ ಡ್ರೈವರ್ ಅದನ್ನು ಕರ್ಕೊಂಡು ಬಂದ. ಅಲ್ಲಿ ಹಿಂಗ ಇಳಿತೀವಿ ನೋಡ್ರಿ, ಈ ಕಡೆ ಚಿತ್ರಗಿಂದ ಬರೋ ದಾರಿ, ಒಬ್ಬ ಹುಡುಗ ಕುಂತಾನ. ಯಾತು ಕುಂತಾನ ಗೊತ್ತಾಗ್ತಲ್ಲ ನಿಮ್ಗೆ? ಕುಂತಾನ, ಕುಂತಾನ, ಸುಮ್ಮ ಕುಂಡ್ರಬೇಕನಿಲ್ಲ, ಮ್ಯಾಲ ಹಂಗ ಮುಖ ಮುಖ ಕೈಯಾಗ ಒಂದು ಪಾಕೆಟ್ ಕುರ್ಕುರಿ ಏನೋ ಬಂದಾವಲ್ರಿ, ಒಂದು ಕೈಯಾಗ ಹಿಡ್ದಾನ, ಒಂದ ಸೋನ ಹಂಗ ತಿನ್ನಕತ್ತಾನ. ಈ ಗಾಡಿ ನಿಲ್ಸಲಿ ಅಂದೆ ನಮ್ಮ ಹುಡುಗ. ನಿಲ್ಲಿಸ್ದ. ಏನು ತಮ್ಮ, ಎರಡದಾಗ ಒಂದು ಕೆಲಸ ಮಾಡ್ಬೇಕಪ್ಪ, ಒಂದು ಮ್ಯಾಲ ಹಾಕುದಾರ ಮಾಡ್ಬೇಕು, ಇಲ್ಲ ಕೆಳಗೆ ಬಿಡುದಾರ ಒಂದು ಮಾಡ್ಬೇಕು. ಅದು ಬಿಟ್ಟು ನೀ ಎರಡು ಒಮ್ಮ ಮಾಡಕತ್ತಿಲ್ಲ ಅಂತ ಕೇಳಿದೆ. ಪುರಾಣ ಹೇಳಕ್ ಬಂದ ಅಜ್ಜಾರ್ ನೀವ ಏನ್ರಿ ಅಂದವ. ಊರು ಮಾರಾಯ ಅಂದಿ. ನಿಮ್ಗೆ ಇಟ್ಟು ಗೊತ್ತಾಗೋದಿಲ್ರಿ. ಯಾಕೆ ಅಂದಿ? ಗಿರಣಿ ನೋಡ್ರಿ ನಿಲ್ಲ, ಮ್ಯಾಲ ಹಾಕ್ರೆ ಕೆಳಗೆ ಬೀಳ್ತೈತಿ ಅದು. ಇಷ್ಟು ಬೇರಿಕೆದ ಹುಡುಗರು. ಈಗ ನೋಡ್ರಿ ಅಲ್ಲಿ ಹೋಗ್ತಾರ, ಇಲ್ಲಿ ಬೈತಾರ ಅಜ್ಜಾರ್ ಅಂತ ಹೇಳಿ ತಿಳ್ಕೊಂಡು ಅಷ್ಟು ದೂರ ಹೋಗ್ಕೂತ ಬಿಟ್ರ. ಜಯ ನಮ ಪರಾಪದೇ ಶಿವ ಹರ ಹರ. ಶರಣ ನಿದ್ರೆ ಗೈದೊಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ. ನಮ್ಮ ಕೂಡಲ ಸಂಗನ ಶರಣರ ಕಾಯಕವೇ ಕೈಲಾಸ ಕಾಣಿರೋ. ಬಹಳ ಅದ್ಭುತ ಪ್ರಸಂಗ ತಂಗಿ, ಲಕ್ಷ ಕೊಟ್ಟು ಕೇಳ್ರಿ. ಬಸವಣ್ಣನವರ ಕೀರ್ತಿ ಬಹಳ ದೂರ 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 ಹೋತು. ಎಲ್ಲ ಕಡೆಯಿಂದ ಅನೇಕ ಜನ ಶರಣರು, ಸಂತರು, ಮಹಾತ್ಮರು, ಜಂಗಮರು, ಸದ್ಭಕ್ತರು ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ನಾವು ಬಸವಣ್ಣನ ಸಾನ್ನಿಧ್ಯದೊಳಗೆ ಇದ್ದು ನಮ್ಮ ಜನ್ಮ ಪಾವನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಬರಾಕತ್ರು. ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಬಂದಿರತಕ್ಕಂಥವ್ರು ಅನೇಕ ಶರಣರಲ್ಲಿ ಒಬ್ಬ ಶರಣ ಮೇದಾರ ಕೇತಯ್ಯ. ಹೆಸರೇನ್ರಿ? ಮೇದಾರ ಕೇತಯ್ಯ. ಮೇದಾರ ಅಂದ್ರೆ ಗೊತ್ತಾಗ್ತದಲ್ಲ, ಬುಟ್ಟಿ ಮಾಡೋರು, ಮರ ಮಾಡೋರು, ಏನ್ರಿವ ಆ ಬಿದಿರಿನ ಆ ಕಟ್ಟಿಗೆಯೊಳಗ ಒಳ್ಳೊಳ್ಳೆ ವಸ್ತುಗಳನ್ನ ಮಾಡ್ತಕ್ಕಂಥವ್ರು. ಅಂಥ ಒಂದು ಕಾಯಕವನ್ನು ಮಾಡ್ತಕ್ಕಂಥವನು ಮೇದಾರ ಕೇತಯ್ಯ. ಮಲೆನಾಡು ಭಾಗದವರು ಅವರು, ಪೂರ್ವದಲ್ಲಿ. ಆ ಮಲೆನಾಡು ಭಾಗದೊಳಗ ಒಂದು ಬೇಲೂರು ಅಂತ ಒಂದು ಊರ, ಬೇಲೂರು. ಆ ಬೇಲೂರದವರು ಅವರು ಕಾಯಕ ಏನು? ಬುಟ್ಟಿ ಮರ ಮಾಡ್ತಕ್ಕಂಥ ಕಾಯಕ. ಆ ಮೇದಾರ ಕೇತಯ್ಯನವರ ಧರ್ಮ ಪತ್ನಿ ಸಾತವ್ವೆ ಅಂತ. ತಂಗಿ ಲಕ್ಷ ಕೊಟ್ಟು ಕೇಳ್ರಿ, ಹೆಸರು ನೆನಪಿಡ್ರಿ. ಮೇದಾರ ಕೇತಯ್ಯನ ಧರ್ಮ ಪತ್ನಿ ಹೆಸರೇನು? ಸಾತವ್ವೆ. ಸಾತವ್ವೆ. ಬಸವಣ್ಣನವರ ಕೀರ್ತಿ ಕಿವಿಗೆ ಬಿದ್ದು ನಾವು ಕೂಡ ಪುಣ್ಯಾತ್ಮನ ದರ್ಶನ ತಗೋಬೇಕು, ನಾವು ಕಲ್ಯಾಣದೊಳಗೆ 4 ದಿವಸ ಇದ್ದು ಕಾಯಕ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲಿ ಮಲೆನಾಡ, ಅಲ್ಲಿಂದ ಎಲ್ಲಿಗೆ ಬಂದರು? ಕಲ್ಯಾಣಕ್ಕೆ ಬಂದರು, ಬಸವ ಕಲ್ಯಾಣಕ್ಕೆ ಬಂದರು. ತಮ್ಮದೇ ಆಗಿರ್ತಕ್ಕಂಥ ಕಾಯಕ ಮಾಡಕತ್ರು. ಅಲ್ಲಿ ಮೇದಾರ ವೃತ್ತಿ ಮಾಡಕತ್ರು. ಆ ಕಟ್ಟಿಗೆಯನ್ನ ಕಡಿದು ತಂದು ಬುಟ್ಟಿ ಆ ಬಿದಿರನ್ನ ಕಡಿದು ತಂದು ಬುಟ್ಟಿ ಮರ ಮಾಡಿ ಶರಣರ ಓಣಿಗಳಲ್ಲಿ ಹೋಗಿ ಮಾರಿ ಬರ್ತಿದ್ರು. ಬಂದಿರತಕ್ಕಂಥ ಹಣದೊಳಗ ಒಂದಿಬ್ಬರು ಜಂಗಮರ ದಾಸೋಹವನ್ನ ಮಾಡಿ ತಾವು ಕೂಡ ಪ್ರಸಾದ ಮಾಡ್ತಿದ್ರು. ಇಂಥದೊಂದು ಕಾಯಕ, ಇಂಥದೊಂದು ವೃತ್ತಿ ಮೇದಾರ ಕೇತಯ್ಯನವರು. ಎಷ್ಟು ದೊಡ್ಡ ಶರಣರು ಮೇದಾರ ಕೇತಯ್ಯನವರು ಅಂತಂದ್ರ, ಕಲ್ಯಾಣದಿಂದ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥ ಆ ಬಿದಿರಿನ ವನ ಇತ್ತಲ್ಲ, ಆ ಬಿದಿರಿನ ವನಕ್ಕೆ ಆ ಬಿದಿರನ್ನ ಕಡಿಬೇಕು ಅಂತ ತಿಳ್ಕೊಂಡು ಹೋಗ್ತಕ್ಕಂಥ ಸಮಯದೊಳಗ ದೂರದಿಂದ ಆ ಬಿದಿರಿನ ಬಿದಿರಿನ ಗಿಡಗಳು ಹಿಂಗ ಕೈ ಮಾಡಿ ಕರಿತಿದ್ವು ಅಂತ. ಬರ್ರಿ ಶರಣರ, ಮೊದಲು ನಮಗ್ ಮುಟ್ರಿ, ನಿಮ್ಮ ಹಸ್ತ ಮುಟ್ತು ಅಂತಂದ್ರೆ ನಮ್ಮ ಜನ್ಮ ಪವಿತ್ರ ಆಗ್ತದ ಅಂತ ತಿಳ್ಕೊಂಡು ಆ ಬಿದಿರಿನ ಆ ಗಿಡಗಳು ಕೈ ಮಾಡಿ ಕರಿತಿದ್ವು ಅಂತ. ಯಾರಿಗೆ? ಮೇದಾರ ಕೇತಯ್ಯನವರಿಗೆ ಅಷ್ಟೊಂದು ಶುದ್ಧ ಹಸ್ತ, ಸತ್ಯ ಶುದ್ಧ ಕಾಯಕವನ್ನ ಮಾಡ್ತಕ್ಕಂಥವ್ರು. ಆನಂದದಿಂದ ಆ ಪವಿತ್ರವಾಗಿರ್ತಕ್ಕಂಥ ಕೈಗಳಿಂದ ಲಿಂಗಾರ್ಚನೆಯನ್ನ ಮಾಡಿ 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 ಅಷ್ಟೊಂದು ಹಸ್ತಶುದ್ಧಿಯನ್ನ ಪಡೆದುಕೊಂಡವರು ಮೇದಾರ ಕೇತಯ್ಯನವರು. ಒಂದು ದಿವಸ ಶಿವನಿಗೆ ಆಶೆ ಆತಂತ. ಮೇದಾರ ಕೇತಯ್ಯನವರು
ಸತ್ಯ ಶುದ್ಧ ಕಾಯಕವನ್ನ ಮಾಡಿ ದಾಸೋಹವನ್ನ ಮಾಡ್ತಕ್ಕಂಥ ಶರಣರು ಇವ್ರದೊಂದಿಷ್ಟು ಪರೀಕ್ಷೆ ಮಾಡಬೇಕು ಅಂತ ಯಾರಿಗೆ ಆಶೆ ಆತು? ಸಾಕ್ಷಾತ್ ಶಿವನಿಗೆ ಆಶೆ ಆತು. ಪರೀಕ್ಷೆ ಯಾತಕ್ ಮಾಡ್ತಾರೆ ತಂಗಿ? ಇದು ಖರೆ ಖರೆ ಕಬ್ಬಣದ ಅಂತ ತಿಳ್ಕೊಂಡು ಕಬ್ಬಣಕ್ಕೆ ಪರೀಕ್ಷೆ ಮಾಡ್ತಾರೋ, ಏನು ನಿಜವಾದ ಬಂಗಾರ ಐತೋ ಇಲ್ಲೋ ಅಂತ ತಿಳ್ಕೊಂಡು ಬಂಗಾರದ ಪರೀಕ್ಷೆ ಮಾಡ್ತಾರೋ? ತಂಗಿ, ಕಬ್ಬಣ ಪರೀಕ್ಷೆ ಮಾಡ್ತಾರೇನು ಬಂಗಾರದ ಪರೀಕ್ಷೆ ಮಾಡ್ತಾರ? ಬಂಗಾರದ ಪರೀಕ್ಷೆ ಮಾಡ್ತಾರಲ್ಲ. ಯಾಕೆ? ಬಂಗಾರದ ವಸ್ತು ಬಹಳ ಬೆಲೆ ಬಾಳ್ತಕ್ಕಂಥದ್ದು. ಬೆಲೆ ಬಾಳ್ತಕ್ಕಂಥ ವಸ್ತುವಿಂದೇ ಪರೀಕ್ಷೆ ಆಕೈತಿ ಹೊರತು ಬೇರೆ ವಸ್ತುಗಳ ಪರೀಕ್ಷೆ ಆಗುವುದಿಲ್ಲ. ಮಾವಿನ ಗಿಡಕ್ಕೆ ಕಲ್ಲು ಒಗಿತಾರೆ ಹೊರತು ಜಾಲಿ ಗಿಡಕ್ಕೆ ಕಲ್ಲು ಒಗೆಯೋದಿಲ್ಲ. ಕಲ್ಲು ಒಗೆದ್ರೆ ಬರೇ ಆ ಹೂವ ಇರ್ತಾವ, ಅವು ಇಟ್ಟಿಟ್ಟು ಮೂಸಾಕು ಬರುವುದಿಲ್ಲ, ಅದು ಯಾವ ದೇವರಿಗೆ ಏರ್ಸಾಕು ಬರುವುದಿಲ್ಲ. ಕಲ್ಲು ಒಗೆದ್ರೆ ಏನ್ ಬೀಳ್ತಾವ? ಬರೀ ಮುಳ್ಳ ಬೀಳ್ತಾವ. ಕೆಳಗೆ ಕುಂಡ್ರಾಕು ಆಗೋದಿಲ್ಲ. ಯಾಕೆ? ಮುಳ್ಳ ಬಿದ್ದಿರ್ತಾವ. ಕಲ್ಲು ಒಗಿಬೇಕಾಗಿತ್ತು ಅಂತಂದ್ರ ಹೂವ ಹಣ್ಣು ಗಿಡಕ್ಕೆ ಕಲ್ಲು ಒಗಿತಾರ. ಹಂಗ ಪರೀಕ್ಷೆ ಯಾರ್ದಾಗ್ತದ ಅಂತಂದ್ರ ಯಾರು ಒಳ್ಳೆಯವ್ರದಿರ್ತಾರ ಅವರಿಗೆ ಪರೀಕ್ಷೆ ಆಗ್ತದ. ನಾ ಎಷ್ಟೇ ಪರೀಕ್ಷೆ ಮಾಡಿದ್ರು ಕೂಡ ಇವ ತನ್ನ ಸ್ವಭಾವ ಬಿಡ್ತಾನೋ ಹ್ಯಾಂಗೋ, ಒಳ್ಳೆ ಹಾದಿ ಬಿಡ್ತಾನೋ ಹ್ಯಾಂಗೋ ಅಂತ ದೇವರು ಒಳ್ಳೆಯವರಿಗೆ ಪರೀಕ್ಷೆ ಮಾಡ್ತಾನಂತ ಕೆಟ್ಟವರಿಗೆ ಪರೀಕ್ಷೆ ಮಾಡುವುದಿಲ್ಲ ಅಂತ. ಇಲ್ಲಿ ಪರಮಾತ್ಮ ಮೇದಾರ ಕೇತಯ್ಯನ ಒಂದಿಷ್ಟು ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಒಂದು ನಾಟಕ ಹೂಡ್ದ. ಯಾರು? ಸಾಕ್ಷಾತ್ ಶಿವ. ಒಂದು ದಿವಸ ಮೇದಾರ ಕೇತಯ್ಯನವರು ಕಾಯಕವನ್ನ ಮಾಡಿ ಜಂಗಮರ ದಾಸೋಹ ಮಾಡಬೇಕು ಅಂತ ತಿಳ್ಕೊಂಡು ತನ್ನ ಕಾಯಕದ ಸಲುವಾಗಿ ಬಿದಿರನ್ನ ಕಡಿಬೇಕು ಅಂತ ತಿಳ್ಕೊಂಡು ಬಿದಿರಿನ ವನಕ್ಕೆ ಬಂದಂತ. ಕೈಯಲ್ಲಿ ಇರ್ತಕ್ಕಂಥ ಆ ಬಿದಿರನ್ನ ಕಡಿತಕ್ಕಂಥ ಏನು ಕೊಯ್ತಾ ಅಂತ ಕರಿತೀವಲ್ಲ, ಅದನ್ನು ತಗೊಂಡು ಹಿಂಗ ಬಿದಿರಿನ ಗಿಡಕ್ಕೆ ಹಿಂಗ ಹೊಡೆಯದ ತಡ ಒಳಗಿಂದ ಬಂಗಾರ ಹಂಗ ದಳ 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 ಉದುರ್ತದಂತ. ಒಂದು ಬಿಟ್ಟು 4 ಗಿಡಕ್ಕೆ ಹಿಂಗ ಹೊಡೆದ, 4 ಗಿಡಕ್ಕೆ 100 ಗಿಡಕ್ಕೆ ಹೊಡೆದ. ಒಳಗಿನಿಂದ ಬಂಗಾರ ಉದುರಾಕತ್ತು. ಅವಾಗ ಮೇದಾರ ಕೇತಯ್ಯನವರಂತರಂತ ಬಂಗಾರ ಹುಳ ಹತ್ತಿ ಭಂಗವಾಗಿದೆ ಬಿದಿರು. ಈ ಗಿಡಕ್ಕ ಬಂಗಾರದ ಹುಳ ಹತ್ಯದ. ಇದು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕಕ್ಕೆ ಬರುವುದಿಲ್ಲ. ಛೀ ಅನ್ನವಂತ ಮತ್ತೆ ಮುಂದೆ ಹೋಗಾವಂತ. ಅಂದ್ರೆ ನಾವು ಬಿಡ್ತಿದ್ದೇನ್ರಿ ಬಹಳ ಬೇಷ ಆತು ಅಂತ ತಿಳ್ಕೊಂಡು ಹಂಗ ತುಂಬಿಕೊಂಡು ತರುದ ಮಾಡ್ತಿದ್ವಿ. ಅದ್ರದಾಗ ನಮ್ಮ ಹೆಣ್ಮಕ್ಳಿಗೆ ಸಿಕ್ಕರಂತ ಮುಗ್ದ ಹೋಗ್ತಿತ್ತು. ಹೌದಲ್ರಿ ಯಾಕೆ? ಬಂಗಾರ ಅಂದ್ರೆ ಅಷ್ಟು ಪ್ರೀತಿ, ಬಂಗಾರ ಅಂತಂದ್ರೆ ಅಷ್ಟು ಮೋಹ. ಹೊಸದಾಗಿ ಗಂಡ ಕೊಳ್ಳಾಗಿನ ಚೈನ್ ಮಾಡಿಸಿದ್ನಂತ. ಬೆಳಿಗ್ಗೆ ಎದ್ದ ಆ ತಂಗಿ ಅವನ ಹೆಂಡತಿ ರಂಗೋಲಿ ಹಾಕಿದಳು. ಊರು ತುಂಬಾ ರಂಗೋಲಿ ಹಾಕಿದಳಂತ. ಯಾಕ? ಲಕ್ಷ ರಂಗೋಲಿ ಕಡೆ ಇದ್ದಿದ್ದಿಲ್ಲ, ಕೊಳ್ಳಾಗಿನ ಚೈನದ ಕಡೆಗಿತ್ತು. ಅಷ್ಟು ಆ ಬಂಗಾರ ನೋಡ್ಕೊಳ್ಳೋದು, ಮ್ಯಾಲಿಂದ ಮ್ಯಾಲ ಅದೊಂದು ಮೋಹ. ಅದು ಇಲ್ಲ ಅಂತಲ್ಲ. ಆದ್ರೆ ಶರಣರು ಅದಕ್ಕೆ ಅವರು ಶರಣರು ದೊಡ್ಡವರು ಹಾಕಿ ಹೋದ್ರು. ಯಾವ ಗಿಡಕ್ಕೆ ಹಿಂಗ್ ಹೊಡಿತನ ಬಂಗಾರ ಉದುರ್ತದ, ಯಾವ ಗಿಡಕ್ಕೆ ಹಿಂಗ್ ಹೊಡಿತನ ಬಂಗಾರ ಉದುರ್ತದ. ಬಂಗಾರ ಹುಳ ಹತ್ತಿ ಭಂಗವಾಗಿದೆ ಬಿದಿರು. ತಾಸಾತು, 2 ತಾಸಾತು, 4 ತಾಸಾತು. ಹೊತ್ತು ಮುಳುಗಕ್ಕ ಬಂತು. ಶರಣರ ಒಂದು ಧರ್ಮ ಏನು ಅಂತಂದ್ರ, ಶರಣರ ಕಾಯಕದ ಧರ್ಮ ಏನು ಅಂತಂದ್ರ, ಆ ದಿವಸ ಬೆಳಿಗ್ಗೆ ಎದ್ದು ಕೂಡಲೇ ಕಾಯಕಕ್ಕೆ ಹೋಗ್ಬೇಕು. ಕಾಯಕದಿಂದ ಬಂದಿರತಕ್ಕಂತ ಹಣದಿಂದ ಮನೆಯೊಳಗ ಒಂದಿಟ್ಟು ಪ್ರಸಾದ ಮಾಡಬೇಕು. ಮಾಡಿರ್ತಕ್ಕಂಥ ಪ್ರಸಾದವನ್ನ 2 ಜಂಗಮರಿಗೆ ದಾಸೋಹ ಮಾಡಬೇಕು. ಇದು ಶರಣರ ನಿತ್ಯ ಧರ್ಮ. ಇದು ಹೊತ್ತು ಮುಳುಗಾಕ ಬಂತು. ಆದ್ರೆ ನನಗೆ ಚಲೋ ಬಿದಿರ ಸಿಗವಲ್ದಲ್ಲ ಅಂತ ತಿಳ್ಕೊಂಡು ಯೋಚನೆ ಮಾಡ್ತಕ್ಕಂಥ ಸಮಯದೊಳಗ ಒಂದು ಬಿದಿರಿನ ಗಿಡಕ್ಕೆ ಹಿಂಗ ಹೊಡಿತಾನ. ಬಂಗಾರ ಉದುರ್ಲಿಲ್ಲ. ಇದು ಪರಿಶುದ್ಧವಾಗಿರ್ತಕ್ಕಂಥದ್ದದ, ಇದು ಶ್ರೇಷ್ಠ ಬಿದಿರದ ಅಂತ ತಿಳ್ಕೊಂಡು ಆ ಬಿದಿರಿಂದು ಗಿಡದ ಮೇಲೆ ಹಿಂಗ ಹತ್ತದ ದೊಡ್ಡದಾಗ ಬಹಳ ದಪ್ಪವಾಗಿರ್ತಕ್ಕಂಥ ಬಿದಿರು ಮೇಲೆ ಮೇಲೆ ಹತ್ತಿ ಸಣ್ಣ ಆ ಟೊಂಗೆಗಳನ್ನ ಹಿಂಗ ಕಡಿಯಾಕತ್ತಿದ್ದ. ಏನಾತು ಅಂತಂದ್ರ ಒಮ್ಮೆ ಕಾಲು ಜಾರಿದ್ದೆ ತಡ ಧಪ್ಪತ್ತ ಅಂಗಾತ ಹಿಂಗ ನೆಲಕ್ಕೆ ಬೀಳುದ ತಡ ಆ ಬಿದಿರಿನ ಒಂದು ಕೊಯ್ಲಿ ಎದೆಯೊಳಗ ನಾಟಿ ಬಿಡುತ್ತು. ಚೂಪಾಗಿರ್ತಕ್ಕಂಥ ಬಿದಿರಿನ ಕೊಯ್ಲಿ ಎದೆಯೊಳಗ ಹಿಂಗ ನಾಟುವುದೇ ತಡ ರಕ್ತ ಛಲ್ ಅಂತ ಚಿಮ್ಮಿ ಬಿಡುತ್ತು. ಯಾವಾಗ ಮೇಲಿನಿಂದ ನೇರವಾಗಿ ಆ ಬಿದಿರಿನ ಕೊಯ್ಲಿ ಮೇಲೆ ಬಿದ್ದು ಬಿಟ್ಟ, ಎದೆಗೆ ನಾಟಿ ಬಿಟ್ಟಿತ್ತು, ರಕ್ತ ಚಿಮ್ಮಿ ಬಿಟ್ಟಿತ್ತು, ಕಣ್ಣಾಗಿನ ನೀರು ಒಮ್ಮೆ. ಯಾಕೆ? ನೋವು ನೋಡ್ರಪ್ಪ, ನೋವು
ಕಣ್ಣಾಗಿನ ನೀರು ಬಂತು, ವಿಪರೀತ ನೋವ. ಅದನ್ನ ಹಾಗೆ ಹಾಗೆ ಎದೆಗೆ ಅವಚಿಕೊಂಡು ಪಶ್ಚಿಮ ದಿಕ್ಕಿನ ಕಡೆಗೆ ನೋಡ್ತಾ ಇದ್ದಾನೆ. ಸೂರ್ಯ ಇನ್ನೇನು ಮುಳುಗುದ್ರೊಳಗೆ ಇದ್ದ. ಇನ್ನೇನು ಸೂರ್ಯ ಮುಳುಗುತ್ತಾನ ಅನ್ನೋದ್ರೊಳಗಾಗಿ ಮೇದಾರ ಕೇತಯ್ಯನವರ ಅಂತಾರಂತ, ಹೇ ಮುಳುಗುತ್ತಿರುವ ಸೂರ್ಯನೇ, ಇವತ್ತು ನನ್ನ ಕಾಯಕ ದಾಸೋಹದ ಧರ್ಮ ಇನ್ನೂ ಪೂರ್ತಿಯಾಗಿಲ್ಲ. ಎಲ್ಲಿಯವರೆಗೆ ನನ್ನ ಕಾಯಕ ಮತ್ತು ದಾಸೋಹ ಧರ್ಮ ಪೂರ್ತಿ ಆಗುವುದಿಲ್ಲ, ಅಲ್ಲಿ ತನಕ ನೀನು ಮುಳುಗಿದ್ದೆಯಾದರೆ ಕಲ್ಯಾಣ ಶರಣರ ಕಾಯಕ ದಾಸೋಹದ ಆಣೆ ನಿನ್ನ ಮ್ಯಾಲ. ನೀ ಮುಳುಗಿದ್ದೆಯಾದರೆ ಕಾಯಕ ಮತ್ತು ದಾಸೋಹದ ಮೇಲೆ ಆಣೆ. ಯಾವಾಗ ಆ ಮುಳುಗ್ತಾ ಇರ್ತಕ್ಕಂಥ ಸೂರ್ಯನಿಗೆ ಆಣೆ ಇಟ್ರು ಮೇದಾರ ಕೇತಯ್ಯನವರು, ಸೂರ್ಯ ಹಂಗೇ ನಿಂತ ಅಂತ. ಯಾಕ ಅಂತಂದ್ರ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ನಾನು ಸುಟ್ರ ಶರಣರ ತಾಕತ್ತು ಎಷ್ಟು ದೊಡ್ಡದು ಅಂತಂದ್ರ ನನ್ನನ್ನೂ ಕೂಡ ಸುಟ್ಟೀತು ಅವ್ರ ಶಾಪ. ಶರಣರ ಶಾಪ ನನ್ನನ್ನು ಎಲ್ಲಿ ಸುಟ್ಟೀತು ಅಂತ ತಿಳ್ಕೊಂಡು ಮುಳುಗ್ತಾ ಇರ್ತಕ್ಕಂಥ ಸೂರ್ಯ ಹಂಗ ನಿಂತ ಅಂತ. ಆವಾಗ ಮೇದಾರ ಕೇತಯ್ಯನವರು ಎದೆಗೆ ನಾಟಿರ್ತಕ್ಕಂಥ ಆ ಕೊಯ್ಲಿಯನ್ನ ಹಂಗ ಹಿಂಗ ಹಿಡ್ಕೊಂಡು ಬೀಳ್ತಾ ಹೇಳ್ತಾ ಬೀಳ್ತಾ ಹೇಳ್ತಾ ಎದ್ದು ನಿಂತು ತಾವನ್ನು ಪೂರ್ವದಲ್ಲಿ ಕಳೆದಿರ್ತಕ್ಕಂಥ ಒಂದು 3-4 ಆ ಬಿದಿರಿನ ದಂಟುಗಳನ್ನ ಹೆಗಲ ಮೇಲೆ ಇಟ್ಟುಕೊಂಡು ಬೀಳ್ತಾ ಹೇಳ್ತಾ ಅಂತೂ ಇಂತೂ ಮನೆಗೆ ಬಂದ್ರು. ಸಾತಾ ಅಂತೇಳಿ ಕರೆದ್ರು. ಒಳಗಡೆ ಇರ್ತಕ್ಕಂಥ ಧರ್ಮಪತ್ನಿ ಸಾತವ್ವೆ ಗಂಡ ಕರಿತಾ ಇರ್ತಕ್ಕಂಥ ಧ್ವನಿಯನ್ನ ಕೇಳಿ ಪಾದಕ್ಕೆ ನೀರು ಕೊಟ್ಟು ಒಳಗೆ ಕರ್ಕೋಬೇಕು ಅನ್ನುವಷ್ಟರಲ್ಲಿ ನೋಡ್ತಾಳೆ ಸಾತವ್ವೆ. ಎದೆಗೆ ಬಿದಿರಿನ ಕೊಯ್ಲು ಈ ನಾಟದೆ, ಮೈಯೆಲ್ಲ ರಕ್ತ ಸಿಕ್ತವಾಗಿದೆ. ಹೆಗಲ ಮೇಲೆ 3-4 ಆ ಬಿದಿರಿನ ದಂಟುಗಳಿದಾವೆ. ಕೈಯಲ್ಲಿರ್ತಕ್ಕಂಥ ತಂಬಿಗೆ ಹಾಗೆ ದಪ್ಪ ಅಂತ ಬಿತ್ತು, ನೀರೆಲ್ಲ ಚೆಲ್ಲಿ ಹೋಗ್ಬಿಟ್ಟು, ಏನಾತ್ರಪ್ಪ ನಿಮಗೆ ಏನಾಯ್ತು ಪತಿದೇವ ಅಂತ ಓಡೋಡಿ ಬಂದಾಳ. ಬೀಳ್ತಾ ಇರ್ತಕ್ಕಂಥ ಗಂಡನನ್ನ ಹಿಡ್ಕೊಂಡಾಳ. ಸಾತ, ನನ್ನ ಕಡೆಗೆ ಲಕ್ಷ್ಯ ಕೊಡಕ್ಕೆ ಹೋಗ್ಬೇಡ, ನನಗೇನೂ ಆಗಿಲ್ಲ. ನೋಡು ಸೂರ್ಯ ಮುಳುಗುತ್ತಾ ಇದ್ದಾನೆ. ಸೂರ್ಯ ಮುಳುಗುದ್ರೊಳಗಾಗಿ 1-2 ಬುಟ್ಟಿಯನ್ನ ಮಾಡಿ ಶರಣರ ಓಣಿಯಲ್ಲಿ ಮಾರಿಕೊಂಡು ಬಂದು ಒಂದಿಷ್ಟು ದವಸ ಧಾನ್ಯ ಏನಾದ್ರೂ ಕೂಡ ತಂದು ಮೊದಲು ಅಡಿಗೆಯನ್ನ ಮಾಡಿ ಜಂಗಮ ತೃಪ್ತಿ ಮಾಡು, ನನಗೇನೂ ಆಗುದಿಲ್ಲ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಹೆಂಡತಿಗೆ ಧೈರ್ಯ ಹೇಳ್ತಾನೆ ಮೇದಾರ ಕೇತಯ್ಯ. ಅವಸರದಲ್ಲಿ ಸಾತವ್ವೆ 1-2 ಬುಟ್ಟೆಗಳನ್ನ ಮಾಡಿ ಯಾರಿಗೂ ಹೇಳದ ಹಾಗೆ, ಪಾಪ ಯಾಕ ಗಂಡನಿಗೆ ಈ ರೀತಿ ಪರಿಸ್ಥಿತಿ ಆಗ್ಯದ ಅಂತಂದ್ರ ಅಲ್ಲಿ ಕಾಯಕ ಆಗುವುದಿಲ್ಲ, ದಾಸೋಹಕ್ಕೆ ಯಾರು ಕೂಡ ಬರುವುದಿಲ್ಲ ಅಂತ ತಿಳ್ಕೊಂಡು ಯಾರಿಗೂ ಹೇಳದೆ, ತನ್ನ ಮನೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಯಾರಿಗೂ ತಿಳಿಸದೆ 1-2 ಬುಟ್ಟಿಗಳನ್ನ ಮಾರಿಕೊಂಡು ಬಂದಿರತಕ್ಕಂಥ 1-2 ಅಣೆ ದುಡ್ಡಿನೊಳಗ ಒಂದಿಷ್ಟು ಹಿಟ್ಟು ತಂದು ಒಲೆ ಮೇಲೆ ಅಂಬಲಿಯನ್ನ ಮಾಡ್ತಾ ಇದ್ದಾಳೆ ಸಾತವ್ವೆ. ಮೈ ಮೇಲೆ ಕಂಬಳಿಯನ್ನ ಹೊತ್ಕೊಂಡು ಒಂದ್ ಕಡೆ ಕುತ್ಕೊಂಡಿದ್ದಾನೆ ಯಾರು? ಮೇದಾರ ಕೇತಯ್ಯ. ಸಾತವ್ವೆ ಮನೆ ಮುಂದೆ ಹಾದು ಹೋಗ್ತಕ್ಕಂಥ 2 ಜಂಗಮರನ್ನ, ಯಪ್ಪ ನೀವು ದಾಸೋಹಕ್ಕೆ ಬರಬೇಕು, ಪ್ರಸಾದಕ್ಕೆ ಬರಬೇಕು ಅಂತ ತಿಳ್ಕೊಂಡು ಭಿನ್ನ ಮಾಡಿದಾಳೆ. ಶರಣರ ಮನೆಯೊಳಗ ಪ್ರಸಾದ ಅಂತಂದ್ರ ಅಹೋಭಾಗ್ಯ ಅಂತ ತಿಳ್ಕೊಂಡು ಬಂದಿರತಕ್ಕಂಥ ಜಂಗಮರು ಬಹಳ ಸಂತೋಷದಿಂದ 2 ಕೂಡಿ ಪ್ರಸಾದ ಮಾಡಿದ್ದಾರೆ. 2 ದಾಸೋಹ ಮಾಡಿದ್ದಾರೆ. ಬಂದಿರತಕ್ಕಂಥ 2 ಜಂಗಮರು ಅವರ ಪ್ರಸಾದ ಮುಗಿದ ಕೂಡಲೇನೆ ಒಂದಿಷ್ಟು ಕಾಣಿಕೆಯನ್ನು ಕೊಟ್ಟು ಕಳಶಾಳ. ಯಾವಾಗ ಜಂಗಮರು ಪ್ರಸಾದ ತಗೊಂಡು ಆ ಗುಡಿಸಲವನ್ನ ಹಿಂಗ ದಾಟಿ ಹೋಗೋದಕ್ಕ ಹಾಗೆ ನಿಂತಿರ್ತಕ್ಕಂಥ ಸೂರ್ಯ ಮುಳುಗಿ ಬಿಡ್ತಾನ, ಕತ್ತಲಾಗಿ ಬಿಡ್ತದ. ಯಾವಾಗ ಕತ್ತಲೆ ಆತು ಆವಾಗ ಇತ್ತ ಮೇದಾರ ಕೇತಯ್ಯನವರ ಪ್ರಾಣವೂ ಕೂಡ ಹೋಗೇ ಬಿಡ್ತು. ಯಾವಾಗ ಮೇದಾರ ಕೇತಯ್ಯನವರ ಪ್ರಾಣ ಹೋತು, ಪಾಪ ಧರ್ಮಪತ್ನಿಯಾಗಿರ್ತಕ್ಕಂಥ ಸಾತವ್ವೆ ರಾತ್ರಿ ಇಡೀ ಅಳತಾಳ. ಪಾಪ ಗಂಡನನ್ನ ಕಳೆದುಕೊಂಡಿರ್ತಕ್ಕಂಥ ಹೆಣ್ಮಗಳು, ಮಕ್ಕಳಿಲ್ಲ, ಮರಿ ಇಲ್ಲ, ಬೀಗರಿಲ್ಲ, ನೆಂಟ್ರಿಲ್ಲ, ಯಾರ್ಯಾರು ಇಲ್ಲ ಪಾಪ ಆ ಕುಟುಂಬಕ್ಕೆ. ಕಲ್ಯಾಣ ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿ ಗುಡಿಸಲು ಮಾಡ್ಕೊಂಡು ಇರ್ತಕ್ಕಂಥವ್ರು ಅವರಿಬ್ಬರು. ರಾತ್ರಿ ಇಡೀ ಅಳ್ತಾಳೆ ಪಾಪ. ನಸುಕಿನ ಜಾವ 5-6 ಗಂಟೆ ಆಗಿತ್ತು. ಹೂಗಾರ ಮಾದಯ್ಯ ನೋಡ್ರಿ, ಕಲ್ಯಾಣದೊಳಗ
ಇಂಥ ವೃತ್ತಿಯನ್ನ ಮಾಡ್ತಕ್ಕಂಥ ಶರಣರು ಇದ್ದಿದ್ದಿಲ್ಲ ಅಂತ ಇಲ್ವೇ ಇಲ್ಲ. ಎಷ್ಟು ವೃತ್ತಿ ಇತ್ತು ಅಂತಂದ್ರ ಬಸವಣ್ಣನವರು ಇದ್ದ ಕಾಲದೊಳಗ ಕಲ್ಯಾಣದೊಳಗ ಅಂತಂದ್ರ 770 ವೃತ್ತಿ ಇದ್ದು. 770 ವೃತ್ತಿ. ಹೂ ಪತ್ರಿಯನ್ನ ಹಾಕ್ತಕ್ಕಂಥ ಕಾಯಕ ಹೂಗಾರ ಮಾದಯ್ಯ. ಮೇದಾರ ಕೇತಯ್ಯನವರ ಮನೆಗೆ ಹೂ ಪತ್ರಿಯನ್ನು ಹಾಕಬೇಕು ಅಂತ ತಿಳ್ಕೊಂಡು ಗುಡಿಸಲಕ್ಕೆ ಬಂದಾರ. ಒಳಗ ಅಳ್ತಾ ಇರತಕ್ಕಂಥ ಸಾತವ್ಯನ ನೋಡ್ಯಾರ. ರಕ್ತದ ಮಡುವಿನಲ್ಲಿ ಮಲಗಿರ್ತಕ್ಕಂಥ ಕೇತಯ್ಯನವರನ್ನು ನೋಡ್ಯಾರ. ನೋಡಿದ್ದೇ ತಡೆ ಶಿವ ಆಘಾತ ಆತು, ಘಾತ ಆತು, ಘಾತ ಆತು ಅಂತ ತಿಳ್ಕೊಂಡು ಓಡ್ಕೊಂತ ಎಲ್ಲಿಗೆ ಬಂದಾರ ಅಂತಂದ್ರ ಬಸವಣ್ಣನವರ ಮಹಾಮನೆಗೆ ಬಂದಾರ. ಅದೇ ಲಿಂಗ ಪೂಜೆಯನ್ನ ಮುಗಿಸಿ ಇನ್ನೇನು ದಾಸೋಹದ ಕಾರ್ಯ, ಮಹಾಮಾನೆಯ ಕಾರ್ಯ ನೋಡ್ಬೇಕು ಅಂತ ತಿಳ್ಕೊಂಡು ಆ ಮಹಾಮನೆಯ ಆ ಪಡಸಾಲೆಯಲ್ಲಿ ಬರ್ತಾ ಇರ್ತಕ್ಕಂಥ ಬಸವಣ್ಣನವರಿಗೆ ಕೈ ಜೋಡಿಸಿ, ಯಪ್ಪ ಭಕ್ತಿ ಭಾಂಡಾರಿ ಬಸವಣ್ಣ ಕೇಳಪ್ಪ, ಒಂದು ಬಹಳ ದೊಡ್ಡ ಘಾತ ಆಗ್ಯದ. ಏನಾಗ್ಯದ ಅಂತಂದ್ರ ಮೇದಾರ ಕೇತಯ್ಯನವರು ಶಿವನ ಪಾದ ಸೇರಿ ಬಿಟ್ಟಾರ, ಲಿಂಗೈಕ್ಯರಾಗಿ ಬಿಟ್ಟಾರ. ಯಾವಾಗ ಮೇದಾರ ಕೇತಯ್ಯನವರು ಲಿಂಗೈಕ್ಯರಾಗಿರ್ತಕ್ಕಂಥ ಸುದ್ದಿ ಬಸವಣ್ಣನವರ ಕಿವಿಗೆ ಬಡದು ಬಿಡ್ತೋ, ಆವಾಗ ಏನು ಮೇದಾರ ಕೇತಯ್ಯನವರು ಲಿಂಗೈಕ್ಯರಾದ್ರ ಹಿಂಗ ಅಂದಿದ್ದೇ ತಡ ಇತ್ತ ಬಸವಣ್ಣನವರ ಪ್ರಾಣನು ಹೋಗೇ ಬಿಟ್ಟದ. ಆ ಶರಣರ ಪ್ರಾಣ ಹೋಗಿದ ಸುದ್ದಿ ಕೇಳಿ ಬಸವಣ್ಣನವರ ಪ್ರಾಣನು ಕೂಡ ಹೋಗೇ ಬಿಟ್ಟದ. ಯಾವಾಗ ಬಸವಣ್ಣನವರ ಪ್ರಾಣ ಹೋತೋ ಇಡೀ ಕಲ್ಯಾಣ ಅಲ್ಲೋಲ ಕಲ್ಲೋಲ, ಅಲ್ಲೋಲ ಕಲ್ಲೋಲ, ಅಲ್ಲೋಲ ಕಲ್ಲೋಲ. ಎಲ್ಲ ಶರಣರು ಕಿವಿಯಿಂದ ಕಿವಿಗೆ, ಬಾಯಿಂದ ಬಾಯಿಗೆ ಈ ಸುದ್ದಿಯನ್ನ ಮುಟ್ಟಿ 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 ಎಲ್ಲ ಜನ ಸೇರ್ಯಾರ. ಬಸವಣ್ಣನವರು ಪ್ರಾಣ ಹೋಗ್ಯದ. ಅಲ್ಲಿ ಏನಾಗ್ಯದ ಅಂತಂದ್ರ ಯಾರೋ ಬಂದು ಓಡೋಡ್ತಾ ಬಂದು ಮಡಿವಾಳ ಮಾಚಿದೇವರಿಗೆ ಈ ಸುದ್ದಿ ಮುಟ್ಸ್ಯಾರ. ಯಾರಿಗೆ? ಮಡಿವಾಳ ಮಾಚಿದೇವರು ಕಲ್ಯಾಣದ ಹೊರಗಡೆ ಇರ್ತಕ್ಕಂಥ ಆ ಒಂದು ಹೊಂಡದೊಳಗೆ ಏನು ಶರಣರ ಬಟ್ಟೆಯನ್ನ ಮಡಿ ಮಾಡ್ತಾ ಇದ್ರು, ಆ ಶರಣರಿಗೆ ಯಾರೋ ಹೇಳ್ತಾರ, ಹಿಂಗ ಬಸವಣ್ಣನವರ ಪ್ರಾಣ ಹೋಗ್ಯದ ಮಡಿವಾಳ ಮಾಚಯ್ಯನವರೇ. ಆವಾಗ ಮಡಿವಾಳ ಮಾಚಯ್ಯನವರಂತಾರ, ಬಸವಣ್ಣನವರ ಪ್ರಾಣ ಇಷ್ಟು ಬೇಗ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಹುತೇಕ ಯಾರೋ ಒಬ್ಬ ಮಹಾನ್ ಶರಣರ ಲಿಂಗೈಕ್ಯರಾಗಿರ್ತಕ್ಕಂಥ ಸುದ್ದಿ ಅವರಿಗೆ ಕಿವಿಗೆ ಬಿದ್ದಿರಬೇಕು. ಆ ಕಾರಣಕ್ಕಾಗಿ ಅವರ ಪ್ರಾಣ ಹೋಗಿರ್ಬೇಕು. ನಮ್ಮ ಕಲ್ಯಾಣದೊಳಗೆ ಯಾವ ಶರಣರಾದ್ರೂ ಕೂಡ ಲಿಂಗೈಕ್ಯರಾಗಿದ್ದಾರೇನು? ಹೌದ್ರಿ, ಹೌದ್ರಿ. ಮೇದಾರ ಕೇತಯ್ಯನವರು ಲಿಂಗೈಕ್ಯರಾಗ್ಯಾರ ಅಂತ ತಿಳ್ಕೊಂಡು ಹೂಗಾರ ಮಾದಯ್ಯನವರು ಹೇಳಿದ್ದೇ ತಡ ಬಸವಣ್ಣನವರು ಪ್ರಾಣ ಹೋಗ್ಯಾದ. ಅವಾಗ ಮಡಿವಾಳ ಮಾಚಯ್ಯನವರು ಅಂತಾರಂತ, ಬಸವಣ್ಣ ಜಂಗಮ ಪ್ರಾಣಿ, ಶರಣರ ನೋವೇ ತನ್ನ ನೋವು ಅಂತ ತಿಳ್ಕೊಂಡಿರ್ತಕ್ಕಂಥವನು ಭಕ್ತಿ ಭಾಂಡಾರಿ ಬಸವಣ್ಣ. ಮತ್ತೆ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ಪ್ರಾಣ ಬರಬೇಕಾಗಿತ್ತು ಅಂತಂದ್ರ ಮೊದಲ ಮೇದಾರ ಕೇತಯ್ಯನಿಗೆ ಪ್ರಾಣ ಬರಬೇಕು. ಮೇದಾರ ಕೇತಯ್ಯನವರಿಗೆ ಪ್ರಾಣ ಬಂತು ಅಂತಂದ್ರ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ಆ ಪ್ರಾಣ ತಾನಾಗಿಯೇ ಬರ್ತದಂತ ತಿಳ್ಕೊಂಡು ಏನು ಮಾಡ್ತಾರ ಅಂತಂದ್ರ, ಯಾರು ಮಡಿವಾಳ ಮಾಚಿದೇವರು ಏನು ಶರಣರ ಬಟ್ಟೆಗಳನ್ನ ತೊಳೆದು ಮಡಿ ಮಾಡಿ ಏನು ಗಂಟೆ ಕಟ್ತಾ ಇದ್ರಲ್ಲ, ಆ ಗಂಟನ್ನ ಹಿಂಗ ಚೆನ್ನಾಗಿ ಕಟ್ಟಿ ಆ ಗಂಟಕ್ಕ ಗಂಟೆ ಏನಿತ್ತಲ್ಲ, ತಾವೇನು ಗಂಟೆ ಬಾರಿಸ್ಕೊಂತ ಕಲ್ಯಾಣದೊಳಗೆ ಬರ್ತಿದ್ರಲ್ಲ, ಆ ಗಂಟೆಗೆ ಗಂಟೆಯನ್ನ ಹಿಂಗ ಕಟ್ಟಿ ಆ ಗಂಟೆಯನ್ನ ಬಾರಿಸಿ ಹಿಂಗ 3 ಸಲ ಹಿಂಗ ತಿರುತ್ತಾರಂತ ನೋಡ್ರಿ. ಆ ಗಂಟನ್ನ ಹಿಂಗ 3 ಸಲ ತಿರುವಿ 3 ಸಲ ತಿರುವಿ ಹಿಂಗ ಆಕಾಶಕ್ಕ ಆ ಗಂಟೆ ಸಮೇತವಾಗಿ ಆ ಗಂಟನ್ನ ಹಿಂಗ ತೂರಿ, ಆ ಗಂಟನ್ನ ಹಿಂಗ ಆಕಾಶಕ್ಕೆ ತೂರಿ ಹೇಳ್ತಾರಂತ, ಏ ಕೈಲಾಸದಲ್ಲಿ ಇರ್ತಕ್ಕಂಥ ಪರಶಿವನೇ, ಜಂಗಮ ಪ್ರಾಣಿಯಾಗಿರ್ತಕ್ಕಂಥ ಬಸವಣ್ಣನ ಪ್ರಾಣ ಹೋಗ್ಯದ. ಯಾಕ ಅಂತಂದ್ರ ಅಲ್ಲಿ ಮೇದಾರ ಕೇತಯ್ಯನ ಪ್ರಾಣ ಹೋಗ್ಯದ. ಬಸವಣ್ಣನ ಪ್ರಾಣ ಬರಬೇಕಾಗಿತ್ತು ಅಂತಂದ್ರ ಮೇದಾರ ಕೇತಯ್ಯನ ಪ್ರಾಣ ಬರಬೇಕು. ಮೇದಾರ ಕೇತಯ್ಯನ ಪ್ರಾಣ ಬರದೇ ಇದ್ದ ಪಕ್ಷದೊಳಗ ನಿನಗ ಕಲ್ಯಾಣ ಶಿವಶರಣರ ಮೇಲೆ ಆಣೆ ಆಗ್ಯದ ಅಂತ ತಿಳ್ಕೊಂಡು ಇತ್ತ ಮಡಿವಾಳ ಮಾಚಿದೇವರು ಸಾಕ್ಷಾತ್ ಶಿವನ ಮೇಲೆ ಆಣೆ ಇಟ್ಟು ಬಿಟ್ರು. ಯಾವಾಗ ಶಿವನ ಮೇಲೆ ಆಣೆ ಇಟ್ರೋ ಆವಾಗ ಆಕಾಶದಲ್ಲಿ ತೂರಿರ್ತಕ್ಕಂಥ ಆ ಗಂಟು, ಶರಣರ ಮಡೆಯ ಗಂಟು ಏನಿತ್ತಲ್ಲ, ಅದಕ್ಕೆ ಕಟ್ಟಿರ್ತಕ್ಕಂಥ ಗಂಟೆ ಏನಿತ್ತಲ್ಲ, ಆ ಗಂಟೆ ಡಣ್ 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 ನಾದವನ್ನ ಮಾಡ್ತಾ ಹಿಂಗ ಮ್ಯಾಲ ತಿರುಗಾಕತ್ತದ ಅಂತದು.
ಆಕಾಶದೊಳಗೆ ತಿರ್ಗಾಕತ್ತದಂತ. ಯಾವಾಗ ಆ ಗಂಟೆ ಡಣ್ 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 ಅಂತ ನಾದ ಮಾಡಕತ್ತದ, ಕೈಲಾಸದಲ್ಲಿ ಯೋಗ ನಿದ್ರೆಯಲ್ಲಿ ತಲ್ಲಿನ ಆಗಿರ್ತಕ್ಕಂಥ ಶಿವನಿಗೆ ಎಚ್ಚರ ಆಗತ್ತದಂತ. ಏನಿದು ಗಂಟೆ, ಎಲ್ಲಿದಿದು ನಾದ? ಆವಾಗ ಆ ಪರಿಸ್ಥಿತಿಯನ್ನ ಅರ್ಥಕೊಂಡಿರ್ತಕ್ಕಂಥ ಶಿವ, ಓಹೋ ಮೇದಾರ ಕೇತಯ್ಯನ ಪ್ರಾಣ ಹೋಗ್ಯಾದ. ಈ ಸುದ್ದಿ ಕೇಳಿ ಬಸವಣ್ಣನ ಪ್ರಾಣ ಹೋಗ್ಯಾದ. ಮೇದಾರ ಕೇತಯ್ಯನಿಗೆ ಪ್ರಾಣವನ್ನ ಕೊಡಬೇಕು ಅಂತ ತಿಳ್ಕೊಂಡು ಬಸವಣ್ಣನವರು ಆ ಪರಶಿವ ಪರಮಾತ್ಮ ಸತ್ಯ ಶುದ್ಧ ಕಾಯಕಕ್ಕೆ ಮೆಚ್ಚಿ ಏನು ಮಾಡ್ತಾರಂತಂದ್ರೆ, ಶಿವ ಮೇದಾರ ಕೇತಯ್ಯನವರಿಗೆ ಪ್ರಾಣವನ್ನ ದಾನ ಮಾಡಿಬಿಟ್ರಂತ. ಯಾವಾಗ ಇಲ್ಲಿ ಮೇದಾರ ಕೇತಯ್ಯನವರಿಗೆ ಪ್ರಾಣ ಬಂತೋ ಆವಾಗ ಅಲ್ಲಿ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೂ ಕೂಡ ಪ್ರಾಣ ಬಂದು ಬಿಡ್ತು. ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ಪ್ರಾಣ ಬಂತು, ಎಲ್ಲೆದಾರ ಮೇದಾರ ಕೇತಯ್ಯನವರು, ಎಲ್ಲೆದಾರ ಅಂತ ತಿಳ್ಕೊಂಡು ಓಡ್ತಾ ಆ ಮೇದಾರ ಕೇತಯ್ಯನವರ ಗುಡಿಸಲಕ್ಕೆ ಬರ್ತಾರಂತ. ಬಸವಣ್ಣನವರು ಆ ಮೇದಾರ ಕೇತಯ್ಯನ ಏನು ಪ್ರಾಣ ಬಂದಿತ್ತು, ರಕ್ತದ ಮಡುವೆಲ್ಲ ಹಾಗೇ ಬಿದ್ದಿತ್ತು, ಅದನ್ನ ಎಲ್ಲ ಆ ಹಿರಿ ಹಿಕ್ಕಿ ನನ್ನ ಗಂಡನಿಗೆ ಮತ್ತೆ ಪ್ರಾಣ ಬಂತು ಅಂತ ತಿಳ್ಕೊಂಡು ಹಿಕ್ಕಿ ಪಾಪ ಬಹಳ ಸಂತೋಷದಿಂದ ಇರ್ತಕ್ಕಂಥವಳು ಸಾತವ್ಯ ಆ ಒಂದು ಪ್ರಸಂಗವನ್ನು ನೋಡ್ತಾ ಇರ್ತಕ್ಕಂಥ ಬಸವಣ್ಣನವರು ಅಂತಾರಂತ, ಶರಣ ನಿದ್ರೆ ಗೈದೊಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ, ನಮ್ಮ ಕೂಡಲ ಸಂಗದ ಶರಣರ ಕಾಯಕವೇ ಕೈಲಾಸ ಕಾಣಿರೋ. ನಿಜವಾಗಿರ್ತಕ್ಕಂಥ ಶರಣ ಮೇದಾರ ಕೇತಯ್ಯಪ್ಪ. ಆತ ನಿದ್ರೆ ಮಾಡಿದ್ರು ಕೂಡ ಅದು ಶಿವರಾತ್ರಿ, ನಿದ್ರೆ ಮಾಡಿದ್ರು ಕೂಡ ಅದು ಜಪ, ಎದ್ದು ಕುಳಿತರೆ ಅದು ಶಿವರಾತ್ರಿ. ಆತ ಏನು ನುಡಿತಾನ ಅದು ಶಿವತತ್ವ, ಆತ ಏನು ನಡಿತಾನ ಅದೇ ಪಾವನ. ಆತ ಮಾಡಿದ್ದು ಏನದಲ್ಲ ಅದು ಕಾಯಕ ಅಂತಿಂತದ್ದಲ್ಲ, ಅದೇ ಕೈಲಾಸ ಅಂತ ತಿಳ್ಕೊಂಡು ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ಮೇದಾರ ಕೇತಯ್ಯನವರನ್ನ ಬಹಳ ಸಂತೋಷದಿಂದ ಯಪ್ಪಾ ಮೇದಾರ ಕೇತಯ್ಯ, ಏನು ನಿನ್ನ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ. ಪ್ರಾಣ ಹೋಗ್ತಾ ಇದ್ರು ಕೂಡ ಪ್ರಾಣದ ಆಶೆಯನ್ನ ತೊರೆದು ಮೊದಲು ಕಾಯಕ ಆಗಬೇಕು, ಮೊದಲು ದಾಸೋಹ ಆಗಬೇಕು ಅಂತ ತಿಳ್ಕೊಂಡು ಕಾಯಕ ದಾಸೋಹದ ಸಲುವಾಗಿ ತನ್ನ ಪ್ರಾಣವನ್ನೇ ಸಮರ್ಪಣೆ ಮಾಡಿರ್ತಕ್ಕಂಥ ಹೇ ಮೇದಾರ ಕೇತಯ್ಯ, ನಿನಗೆ ಅನಂತ ಶರಣಾರ್ಥಿ ಅಂತ ಭಕ್ತಿ ಭಾಂಡಾರಿ ಬಸವಣ್ಣನವರು ಮೇದಾರ ಕೇತಯ್ಯನವರಿಗೆ ಶರಣು ಹೇಳಿದಾಗ ಮೇದಾರ ಕೇತಯ್ಯನವರಂತಾರಂತ ಎಂಥ ಮಾತು, ಎಂಥ ಅದ್ಭುತವಾಗಿರತಕ್ಕಂಥ ಮಾತು. ಅಮರ ಗಣಗಳು ಮುನಿದು ಎನ್ನ ಕೈಲಾಸ ಕೊಯ್ದರೆ ಸದ್ಯೋನ್ಮುಕ್ತಿಯ ತೋರಲೆಂದು ಮರ್ತ್ಯಕ್ಕೆ ಮರಳಿ ತಂದ ಸಂಗನ ಬಸವಣ್ಣನೇ ಗುರು ಎನಗೆ, ಸಂಗನ ಬಸವಣ್ಣನೇ ಪರಮ ಎನಗೆ ಕಾಣ ಗೌರೇಶ್ವರ. ಯಪ್ಪ ಭಕ್ತಿ ಭಾಂಡಾರಿ, ನಾನು ದೊಡ್ಡವನಲ್ಲ, ನನ್ನ ಕಾಯಕ ದೊಡ್ಡದಲ್ಲ, ನನ್ನ ದಾಸೋಹ ದೊಡ್ಡದಲ್ಲ. ಏನು ದೊಡ್ಡದು ಅಂತಂದ್ರ ಇವನ್ನೆಲ್ಲವನ್ನು ಕಲಿಸಿರ್ತಕ್ಕಂಥ ನೀನು ದೊಡ್ಡವಪ್ಪ. ನನ್ನ ಪ್ರಾಣ ಹೋಗಿತ್ತು, ಮತ್ತೆ ನಾನು ಕಾಯಕ ಮಾಡಬೇಕು, ಮತ್ತೆ ನಾನು ದಾಸೋಹ ಮಾಡಬೇಕು ಅಂತ ಸೌಭಾಗ್ಯ ಮರಳಿ ಕೊಟ್ಟಿರ್ತಕ್ಕಂಥದ್ದು ಅದು ನಿನ್ನ ಪುಣ್ಯ. ಪರಮಾತ್ಮ ನನಗ ಪ್ರಾಣವನ್ನು ಕೊಟ್ಟನ ಅಂತಂದ್ರ ನನ್ನ ಸಲುವಾಗಿ ಕೊಟ್ಟಿಲ್ಲ. ಭಕ್ತಿ ಭಾಂಡಾರಿಯ ಪ್ರಾಣ ಈ ಭೂಮಿಗೆ ಅತ್ಯಂತ ಅವಶ್ಯಕತೆ ಅದ ಅಂತ ತಿಳ್ಕೊಂಡು ನಿನ್ನ ಸಲುವಾಗಿ ನನಗೆ ಪ್ರಾಣ ಕೊಟ್ಟನಪ್ಪ, ಅದಕ್ಕೆ ನೀನು ದೊಡ್ಡವ ಅಂತ ತಿಳ್ಕೊಂಡು ಯಾವಾಗ ಮೇದಾರ ಕೇತಯ್ಯನವರು ಭಕ್ತಿ ಭಾಂಡಾರಿಯನ್ನ